ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ ಎಂ ಆಯತ ಮಲ್ಲಪ್ಪ ಜೋತಾವರ್. PC ಹೋಟಾ ಕಮಿಷನ್ ಇಷ್ಟಂದ್ರೆ ಸಾಕು. ಹೋಟ ಸಣ್ಣ KPSC ಶಟದ್ ನಿಲ್ತದ. ಇದನ್ನು 2013ರಲ್ಲಿ ನಮ್ಮ ಸಿದ್ದರಾಮಯ್ಯನವರ ಇದನ್ನು ಸುದ್ದಿ ಮಾಡಿಸಲು KPSCಯನ್ನು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅತ್ಯಂತ ಭ್ರಷ್ಟ ಕೇಂದ್ರ ಆಗಿಬಿಟ್ಟಿದೆ. ಇವತ್ತು ಈ ಮಾತನ್ನು ಅತ್ಯಂತ ನೋವಿನಿಂದ ಹೇಳಬೇಕಾಗಿದೆ. ಯಾಕಂದರೆ ಅನೇಕ ಯುವಕರ ಈ ನಾಡು ಕಟ್ಟಬೇಕನ್ನುವಂಥ ಕನಸಿನ ವಿದ್ವತ್ ಉಳ್ಳಂಥ ಮಕ್ಕಳ ಭವಿಷ್ಯನ ಹಾಳು ಮಾಡೋದ್ರಲ್ಲಿ ನಂಬರ್ 1 ಇದು KPSC ಅಂತೇಳಿ ಬಿಡೆಯಿಲ್ಲದೆ ಮಾತಾಡಬೇಕಾಗಿದೆ. ಇವತ್ತು ಎಲ್ಲದರಲ್ಲೂ ಹಸ್ತಕ್ಷೇಪ ರೀ, ಎಲ್ಲದರಲ್ಲೂ ಹಸ್ತಕ್ಷೇಪ. ದುಡ್ಡಿದ್ದಂದ್ರೆ ಸಾಕಪ್ಪ. ಹೀಗಾಗಿ KPSC ಅಂದರೆ ಏನಪ್ಪ, ದುಡ್ಡು ಮಾಡ್ಕೊಳ್ಳೋರು ದಂಧೆಪ್ಪ ಅದು ಅನ್ನೋಷ್ಟು ಮಟ್ಟಿಗೆ ಇವತ್ತು ಟೀಕೆಗಳು ಬರ್ತಾ ಇದ್ದಾವ. ಅನೇಕರು ಇವತ್ತು ಎಲ್ಲ ಕಡೆ ಹೋಗಿ ಮಾತಾಡಿ ನೋಡ್ರಿ, ಯಾರನ್ನೋ ಇವತ್ತು ಕಳೆದ 15-20 ವರ್ಷ ನಮ್ಮ ಕಾಲದಲ್ಲೂ ಸಹ ಇದು ಶುರು ಆಗೇ ಬಿಟ್ಟಿತ್ತು. KS ಮಾಡ್ತೀನಿ ಅಂದ್ರೆ ಎಷ್ಟು ಇಟ್ಕೊಂಡಿದ್ದೆಪ್ಪ ದುಡ್ಡು ಅನ್ನೋಷ್ಟು ಮಟ್ಟಿಗೆ ಇವತ್ತು ಅದೇ ಪರಿಸ್ಥಿತಿ ಅದ. 30, 40, 50 ಲಕ್ಷಗಳು, ಕೋಟಿಗಳಲ್ಲಿ ಅವ್ಯವಹಾರ ನಡೆದನ್ನು ಕೇಳಿದ್ದೀವಿ. ಕೆಲವು ಕೋಟಿಗೆ ಹೋಗಿದಾವ, ಮಾಡಿದಾವ. ಏನು ರಿಸಲ್ಟ್ ನೋಡ್ರಿ, ಅಧ್ವಾನಗಳು ಮತ್ತೆ ಕ್ವಶನ್ ಬರ್ ಮತ್ತೆ ತಪ್ಪ. ಯಾಕಪ್ಪ ಅಂತಂದ್ರೆ ಈ ರೀತಿ ಮಾಡಿದಾಗ ಒಮ್ಮೆ 15 ಕೋಟಿ ಮತ್ತೊಮ್ಮೆ 15-20 ಕೋಟಿ ರೂಪಾಯಿ ಖರ್ಚಾಗ್ತದೆ. ಯಾರು ದುಡ್ಡದು? KPSCಯಲ್ಲಿದ್ದಂಥ ಸಿಬ್ಬಂದಿಯನ್ನು 50% ತೆಗೆದು ಹಾಕಬೇಕು ಅಂತ ಹೇಳಿದರು ಊಟ ಕಮಿಷನ್ ಪ್ರಕಾರ. 50 ಅಲ್ರಿ, 100 ಕಿತ್ತು ಹಾಕಿ ಬಿಡಬೇಕು ಅವರನ್ನು. ಅಷ್ಟು ಮೈಗೊಂಡು ಬಿಟ್ಟಿದ್ದಾರೆ ಅವರು. ಏನೋ ಮತ್ತೊಮ್ಮೆ ಈಗ ಸರ್ಜರಿ ಮಾಡಬೇಕು 50% ಅಂತ ಏನೋ ವಿಚಾರ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಏನಪ್ಪ ಅಂದ್ರೆ DPAR ಅಂದರೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಇದು ಒಂದು 50 ಜನರನ್ನ ಅಂದರೆ 50% ಇದಕ್ಕೆ ಕಿತ್ತು ಹಾಕಬೇಕು, ಹೊಸ ಮಂದಿ ತರಬೇಕು ಅಂತೇಳಿ. 50 ಅಲ್ರಿ, 100 ಕಿತ್ತು ಹಾಕಿಬಿಟ್ಟವ್ರಲ್ಲಿದ್ದ. ಯಾಕೆಂದ್ರೆ ಈ ಮೂಲಿದ್ದಂಥ ಈ ಅಧಿಕಾರಶಾಹಿ ವರ್ಗದವರು ಇವರ ಸುಲಭದ ಮಂದಿ ಅಲ್ಲ. ಇವರು ಒಮ್ಮೆ ಬೇರೆ ಬಿಟ್ಟರೆ ಮುಗಿದೋಗ್ಬಿಡ್ತು. ಅದಕ್ಕೆ ಪ್ರತಿಯೊಂದು ಮತ್ತು ಸ್ಟ್ರಿಕ್ಟಾಗಿ 3 ವರ್ಷ ಆದ ನಂತರ ಇಲ್ಲಿ ಇರ್ಕೊಡು ಅನ್ನೋಂಥ ರೂಲ್ಸ್ ಇದ್ದರೂ ಸಹಿತ ಏನೇನೋ ಗದ್ದಲ ಹಾಕಿ ಮಾಡಿ ನಮ್ಮಲ್ಲಿ ಏನು ರೂಲ್ಸ್ಗಳು, ಏನು ರೆಗ್ಯುಲೇಷನ್ಸ್ ಗೊತ್ತಿಲ್ಲ, ಏನೋ ಮಾಡಿ ಹಿಡ್ಕೊಂಡ್ಬಿಡ್ತಾರೆ. ಪ್ರತಿಯೊಂದು ಆಫೀಸ್ನಲ್ಲಿ ಇದು ಯಾವ ಸರ್ಕಾರಿ ಆಫೀಸ್ಗಳಿದ್ದಾವ ಎಲ್ಲ ಕಡೆ KPSCಯಲ್ಲಂತೂ ಮಾತಾಡೋ ಹೋಗಿಲ್ಲ. ಅವ್ಯವಹಾರಗಳ ಕೇಂದ್ರ ದುಡ್ಡು ಮಾಡ್ಕೊಳ್ಳೋಕೆ ಭಾಳ ಅನುಕೂಲ. ಯಾಕಂದ್ರೆ ಸಾಕಷ್ಟು